ಕಾಂಗ್ರೆಸ್ ಮನೆಯಲ್ಲಿ ಕ್ರಾಂತಿ ಕಿಚ್ಚು ಧಗಧಗಿಸುತ್ತಿದೆ. ಡಿಕೆ ದೆಹಲಿಗೆ ಹೋಗಿ ಬಂದ ಬಳಿಕ ಒಂದೊಂದು ಬೆಳವಣಿಗೆಯೂ ಮಹತ್ವ ಪಡೆದುಕೊಳ್ಳುತ್ತಿದೆ. ಇವತ್ತು ದಲಿತ ಸಮುದಾಯದ ಸಚಿವರಾದ ಮಹದೇವಪ್ಪ ಪರಮೇಶ್ವರ್ ಸಭೆ ಸೇರಿದ್ದಾರೆ. ಯಾವುದೇ ಪವರ್ ಶೇರಿಂಗ್ ಆಗಿಲ್ಲ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ. ಕ್ರಾಂತಿ ಕಿಡಿಗೆ ಸಿಡಿಯಾದ ಡಿಕೆ, ಅಹಿಂದ ನಾಯಕರ ತಂತ್ರಗಾರಿಕೆ. ಡಿಕೆ ಡೆಲ್ಲಿ ರೌಂಡ್ಸ್ ಬೆನ್ನಲ್ಲೇ ಅಹಿಂದ ಲೀಡರ್ಸ್ ಮೀಟಿಂಗ್. ಕಾಂಗ್ರೆಸ್ ಮನೆಯಲ್ಲಿ ನವೆಂಬರ್ ಕ್ರಾಂತಿ ಕಿಡಿ ಸಿಡಿಯುತ್ತಿದೆ. ಕಿಡಿ ಸಿಡಿಯುತ್ತಿದ್ದಂತೆ ದೆಹಲಿಗೆ ಹಾರಿದ್ದ ಡಿಕೆ ಎಲ್ಲಿಯೂ ದುಡುಕಿಲ್ಲ. ಎಚ್ಚರಿಕೆ ಹೆಜ್ಜೆ ಇಡ್ತಿರೋ ಡಿಕೆ ಶಿವಕುಮಾರ್ ಡೆಡ್ಲೈನ್ ತನಕ ಮೌನವಾಗಿರಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಿದೆ. ಸದ್ದು ಗದ್ದಲವಿಲ್ಲದೆ ತೆರೆಮರೆ ಪ್ರಯತ್ನದಲ್ಲಿರೋ ಡಿಕೆ ಸೋನಿಯಾ ಗಾಂಧಿ ಆಪ್ತೆ ಅಂಬಿಕಾ ಸೋನಿ ಅವರನ್ನ ಭೇಟಿಯಾಗಿ ವಾಪಸ್ಸಾಗಿದ್ದಾರೆ. 2023ರಲ್ಲಿ ಅಧಿಕಾರ ಹಂಚಿಕೆ ಸೂತ್ರದ ಗೊಂದಲ ಸೃಷ್ಟಿಯಾದಾಗ ಸೋನಿಯಾ ಸೂಚನೆ ಮೇರೆಗೆ ಡಿಕೆ ಹಿಂದೆ ಸರಿದಿದ್ರು ಎನ್ನಲಾಗಿದೆ. ಹೀಗಾಗಿ ಅಂಬಿಕಾ ಸೋನಿ ಅವರನ್ನ ಭೇಟಿಯಾಗಿರೋದು ಕುತೂಹಲ ಮೂಡಿಸಿದೆ. ಅತ್ತ ಡಿಕೆ ದೆಹಲಿಯಲ್ಲಿ ರಣತಂತ್ರ ರೂಪಿಸುತ್ತಿದ್ರೆ, ಇತ್ತ ಅಹಿಂದ ನಾಯಕರು ಸಭೆ ಸೇರಿದ್ದಾರೆ. ನಿನ್ನೆಯೇ ಸಭೆಯ ಸುಳಿವು ನೀಡಿದ್ದ ನಾಯಕರು ಇವತ್ತು ಸೇರಿದ್ದಾರೆ. ಬೆಂಗಳೂರಿನ ಕ್ರೆಸೆಂಟ್ ರಸ್ತೆಯಲ್ಲಿರೋ ಸಚಿವ ಮಹದೇವಪ್ಪ ನಿವಾಸದಲ್ಲಿ ಅಹಿಂದ ನಾಯಕರು ಸಭೆ ಸೇರಿದ್ರು. ಮಹದೇವಪ್ಪ ಪರಮೇಶ್ವರ್ ಚರ್ಚೆ ನಡೆಸಿದ್ದಾರೆ. ಸಭೆಯ ಬೆನ್ನಲ್ಲೇ ಅಧಿಕಾರ ಹಂಚಿಕೆಯಾಗಿಲ್ಲ ಎಂಬ ದಾಳ ಉರುಳಿದೆ. ಸಿದ್ದರಾಮಯ್ಯರನ್ನ ಸಿಎಂ ಆಗಿ ಆಯ್ಕೆ ಮಾಡಿದ್ದು 2.5 ವರ್ಷಕ್ಕಲ್ಲ. ಪವರ್ ಶೇರಿಂಗ್ ಬಗ್ಗೆ ಚರ್ಚೆಯಾಗಿಲ್ಲ, ಗೊಂದಲ ಬಗೆಹರಿಸಿ ಎಂದ ಪರಂ. ಸಭೆ ಬಳಿಕ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯರನ್ನ ಆಯ್ಕೆ ಮಾಡಿದ್ದು ಕೇವಲ 2.5 ವರ್ಷಕ್ಕಲ್ಲ, ಸಮಯವನ್ನು ನಿಗದಿ ಮಾಡಿಲ್ಲ. ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ನಮಗೆ ಹೇಳಿಲ್ಲ. ಹೈಕಮಾಂಡ್ ಗೊಂದಲಕ್ಕೆ ತೆರೆ ಎಳೆಯಬೇಕು ಎಂದಿದ್ದಾರೆ. ಮೆಜಾರಿಟಿ ಬಂದಾಗ ಎಲ್ಲ ಶಾಸಕರನ್ನ ಕರೆದು CLP ನಾಯಕರನ್ನ ಆಯ್ಕೆ ಮಾಡಿದ್ರು. ಅವತ್ತೇನು ನಮಗೆ ಯಾವುದೇ ದೃಷ್ಟಿಯಿಂದ ಬರೀ 2.5 ವರ್ಷ ಮುಖ್ಯಮಂತ್ರಿ ಅಂತ ಹೇಳಿರಲಿಲ್ಲ. ನಮ್ಗೆ ಹೈಕಮಾಂಡ್ನವರು ಅವತ್ತು ಆಯ್ಕೆ ಮಾಡಿದಾಗ ಸಿದ್ದರಾಮಯ್ಯನವರು CLP ನಾಯಕರು ಅಂತ ಘೋಷಣೆ ಮಾಡಿದ್ರೆ ಬಿಟ್ರೆ ಸಮಯ ನಿಗದಿ ಮಾಡಿರಲಿಲ್ಲ. ಈ ಗೊಂದಲಕ್ಕೆ ತೆರೆ ಎಳಬೇಕಾಗಿರೋ ಜವಾಬ್ದಾರಿ ಹೈಕಮಾಂಡ್. ಅವ್ರಿಗೆ ಒತ್ತಾಯ ಮಾಡ್ತೀರಿ ಸರ್? ಹೈಕಮಾಂಡ್ ಸಮಯ ಸರಿಯಲ್ಲ, ಅವ್ರಿಗೆ ಗೊತ್ತಿದೆ. ಸಂದರ್ಭ ಬಂದಾಗ ನಾನು ಕೂಡ ಹೇಳ್ತೀನಿ. ನಾನು ಕೂಡ ಹೈಕಮಾಂಡ್ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇದನ್ನ ಕ್ಲಿಯರ್ ಮಾಡಿಬಿಡಿ. ಇನ್ನು ಹೈಕಮಾಂಡ್ ಹೇಳಿದ್ರೆ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿರೋದು ಚರ್ಚೆಗೆ ಗ್ರಾಸವಾಗಿದೆ. ಸಿಎಂ ಸಾಫ್ಟ್ ಆಗಿದ್ದಾರಾ, ಹೈಕಮಾಂಡ್ ಹೇಳಿದ್ರೆ ಒಪ್ಪಿಕೊಳ್ತಾರಾ ಎಂಬ ಮಾತುಗಳು ಕೇಳಿ ಬರ್ತಿವೆ. ಇದಕ್ಕೂ ತೆರೆ ಎಳೆದಿರೋ ಅಹಿಂದ ನಾಯಕರು ಆ ರೀತಿ ಏನೂ ಇಲ್ಲ, ಪವರ್ ಶೇರಿಂಗ್ ಬಗ್ಗೆ ಚರ್ಚೆಯಾಗಿಲ್ಲ, ಚರ್ಚೆಯಾಗಿದ್ರೆ ಯಾವತ್ತೋ ಏನೋ ಆಗ್ತಿತ್ತು ಎಂದಿದ್ದಾರೆ. ಸರ್, ನೀವೇ 5 ವರ್ಷ ತಾವೇ ಮುಖ್ಯಮಂತ್ರಿ ಸರ್? 5 ವರ್ಷ ತೀರ್ಮಾನ ಮಾಡಿದ್ರೆ ಮುಖ್ಯಮಂತ್ರಿಗಳು ಕೇಳಿದ್ರಿ ನೀವು? ಮುಖ್ಯಮಂತ್ರಿಗಳು ನಾವು ಪವರ್ ಶೇರ್ ಮಾಡ್ಕೊತೀವಿ ಅಂತ ಹೇಳಿದಾರ? ಹೈಕಮಾಂಡ್ ಸೂಚನೆ ಕೊಟ್ಟರೆ 5 ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ನಥಿಂಗ್ ರಾಂಗ್. ಆ ಥರ ಆಗಿದ್ರೆ ಯಾವಾಗಲೂ ಏನೋ ಆಗ್ಬಿಡೋದಲ್ಲ. ಆ ರೀತಿ ಆಗಿದ್ರೆ ಯಾವತ್ತೂ ಏನೋ ಆಗ್ಬಿಡೋದು. ನಿಮಗೆ ವ್ಯತ್ಯಾಸ ಕಾಣಬಹುದು, ನಮಗೇನು ವ್ಯತ್ಯಾಸ ಕಾಣೋದಿಲ್ಲ. ಅದು ಯಾರು ರೇಟಿಂಗ್ ಮಾಡಿದವರು? ಎಲ್ಲ ಸಾಫ್ಟು ಹಾರ್ಡು ಅದೆಲ್ಲ ಗೊತ್ತಿಲ್ಲಪ್ಪ ನನಗೆ. ಹೀಗೆ ಸಿಎಂ 5 ವರ್ಷ ಇರ್ತಾರೆ ಎಂಬ ಸಂದೇಶ ರವಾನಿಸ್ತಿರೋ ಅಹಿಂದ ನಾಯಕರು ದಲಿತ ಸಮಾವೇಶದ ಸುಳಿವನ್ನು ನೀಡಿದ್ದಾರೆ. ಈ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ಮುಂದಿನ ದಿನದಲ್ಲಿ ಮಾಡ್ತೀವಿ. ಸಮಾವೇಶ ಮಾಡೋದಕ್ಕೆ ಏನು ತೊಂದರೆ ಇದೆ? ಹಿಂದೆ ಹೈಕಮಾಂಡ್ನವರು ಯಾವ ಬೇರೆ ಕಾರಣಕ್ಕಾಗಿ ಸ್ವಲ್ಪ ಸ್ಥಗಿತ ಮಾಡಿ ಅಂತ ಹೇಳಿದ್ರು. ಅದನ್ನ ನಾವು ಕೂಡ ಆಯ್ತು ಅಂತೇಳಿ ಒಪ್ಕೊಂಡಿದ್ದು. ಈ ಮುಂದಿನ ದಿನದಲ್ಲಿ ಮಾಡ್ತೀವಿ. ದಲಿತ್ ಪ್ರಾಬ್ಲಮ್ಸ್ ಆರ್ ನ್ಯಾಷನಲ್ ಪ್ರಾಬ್ಲಮ್ಸ್. ಅದನ್ನು ಅಡ್ರೆಸ್ ಮಾಡಬೇಕು ಮತ್ತು ಆ ಸಂದೇಶ ಕೊಡಬೇಕು. ರಾಜ್ಯಾಂಗಬದ್ಧ ಹಕ್ಕುಗಳನ್ನು ಗಳಿಸ್ಕೋಬೇಕು ಅನ್ನೋದು ದಲಿತರ ಮತ್ತು ಸಂಘಟನೆಗಳ ಹೋರಾಟದ ಕನಸುಗಳವು. ಕುರ್ಚಿ ಆಟ ಗರಿಗೆದರಿರೋ ಹೊತ್ತಲ್ಲೇ ಅಹಿಂದ ನಾಯಕರು ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಡಿಕೆ ದೆಹಲಿ ಮಟ್ಟದಲ್ಲಿ ತಂತ್ರ ರೂಪಿಸುತ್ತಿದ್ರು. ನವೆಂಬರ್ನಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9.